ಇವಾಗ ಫುಲ್ ಕ್ಯಾಶ್ ಇದೆ, ಬೇಕು ಯಾವ್ದು ಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ದೀವಿ, ಆದರೂ ಸಿಗ್ತಾ ಇಲ್ಲ. ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಲ್ಲ, ಸ್ವಲ್ಪ ಕಾಮ್ ಡೌನ್ ಆಗಿ ಇವಾಗ ನಿಮಗೆ ಹೇಳ್ಬಿಟ್ಟು ಆಮೇಲೆ ಹೋಗ್ತೀನಿ. ಏಕೆಂದರೆ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ. ಇವಾಗ ಶಾಪಿಗೆ ಹೋಗಬೇಕು. ಎಲ್ಲೋ ಹೋಗ್ತಿದ್ದೀನಿ ಅಂದರೆ ಐಫೋನ್ ತೊಗೊಂಬರೋದಕ್ಕೆ. ಸೊ ಬನ್ನಿ, ಯಾವ ಫೋನ್ ತೊಗೋತಾ ಇದ್ದೀನಿ, ಯಾವುದು ಏನು ಅಂತ ಎಲ್ಲ ಡೀಟೇಲ್ ಶಾಪಿಗೆ ಹೋದ್ಮೇಲೆ ಮಾತಾಡೋಣ. ಸೊ ರಿಲಯನ್ಸ್ ಡಿಜಿಟಲಿಗೆ ಬಂದಿದ್ದೀವಿ. ಸೊ ಒಳಗಡೆ ಹೋಗಿ ಫುಲ್ ವಿಚಾರಿಸೋಣ. ಇವಾಗ ಕೆಳಗ ಮೇಲ ಅಲ್ಲೇ ಇಟ್ಟಿದ್ದಾರಲ್ಲ. ಸೊ ಗೈಸ್, ಹೇಳ್ಬೇಕಂದ್ರೆ ಈ ಚೈನ್ ನೋಡ್ತಾ ಇದ್ದೀರಾ, ಮೀಶೋ ಆಲ್ರೆಡಿ ನೋಡಿರ್ತೀರಾ. ಸೊ ನೆನೆ ನಾನು ಆ ಬ್ಲಾಗ್ ಮಾಡ್ತಾಯಿದ್ದೆ, ಆ ರೀಸನ್ಗೆ ನಾನು ನೋಡೋಕ್ಕೆ ಬಂದಿರಲಿಲ್ಲ. ನಮ್ಮ ಅಕ್ಕ ಎಷ್ಟೊಂದು ಕಡೆಗೆ ಹೋಗಿ ವಿಚಾರಿಸ್ಕೊಂಡು ಐ ಪ್ಲ್ಯಾನೆಟ್ಟು, ಲೆನ್ಸ್ ಫ್ರೆಂಡು, ಪೂರ್ವಿಕಾ, ಸಾರಿ ಲೆನ್ಸ್ ಫ್ರೆಂಡ್ ಅಂತ ಇದೆ, ಡಿಜಿಟಲ್ ಎಲ್ಲ ಕಡೆ ಹೋಗಿ ಕೇಳ್ಕೊಂಬಂದಿದ್ಲು. ಅದು ನಾನು ಫೈನಲೈಸ್ ಆಗಿತ್ತು, ಆದರೆ ನಾನು ಮನೇಲಿದ್ದೆ ಅನ್ನೋ ರೀಸನ್ಗೆ ನಾವೇನು ತೊಗೊಳಕ್ಕಾಗಿರಲಿಲ್ಲ. ಸೊ ಇವಾಗ ನಾನೇ ಬಂದಿದ್ದೀನಿ ಕ್ಲೀನಾಗಿ ನೋಡಿಕೊಂಡು ತೊಗೊಳಕ್ಕೆ. ಸ್ವಲ್ಪ ಕಾಯಿರಿ ಯಾವ ತೊಗೋತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಗೈಸ್, ಇಲ್ಲಿ ಡೆಸರ್ಟ್ ಟೈಟಾನಿಯಮ್ ಇಲ್ಲ ನನಗೆ. 1 ಇಲ್ಲ ಅಂದರೆ 512 ಆದರೂ ಬೇಕು ಸ್ಟೋರೇಜು. ಬಿಕಾಸ್ ನಾನು ಅದರಿಂದನೇ ನನಗೆ ಈ ಫೋನಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೌಂಡ್ ಮೇಲೆ ಮಾತಾಡ್ತಿದ್ದಾರೆ, ಅದಕ್ಕೆ ಇಲ್ವಂತೆ. ಸೊ ನೋಡೋಣ, ಅವ್ರು ಹೇಳ್ತಿದ್ದಾರೆ ಬರೀ 256 ಇದೆ. ಆದರೆ ನನಗೆ ಡೆಸರ್ಟ್ ಟೈಟಾನಿಯಮೇ ಬೇಕು. ನಾನು ಯಾವುದು ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ. ನನಗೆ ಯಾವ್ದು ಬೇಕಿದೆ ಅದು ಸಿಕ್ಕಿದ್ರೆ ಮಾತ್ರ ನಾನು ಪರ್ಚೇಸ್ ಮಾಡೋದು. ಸೊ ಹೇಳಲೇ ಇಲ್ವಲ್ಲ, 16 Pro ಇಲ್ಲ 16 Pro Max ಇವೆರಡು ಮೈಂಡಲ್ಲಿದೆ. ಸೊ ನೋಡೋಣ. ಇದನ್ನು ಯಾಕೋ ತುಂಬ ದೊಡ್ಡದು ಅನಿಸ್ತಾ ಇದೆ ಹೋಲ್ಡ್ ಮಾಡೋಕ್ಕೆ. ಹೌದು, ಅದಕ್ಕೆ ನನಗೆ ಇದು ಓಕೆ ಅನಿಸ್ತಿದೆ. ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಆದರೆ ಇದು ಇಷ್ಟು ಲಾಕ್ ಮಾಡಬೇಕಾದ್ರೆ ಕಷ್ಟ ಆಗುತ್ತಾ ಅಂತ ಒಳ್ಳೆ ಆಗ್ತಾಯಿಲ್ಲ. ಇದು ಸ್ವಲ್ಪ ದೊಡ್ಡದು ಅನಿಸ್ತಾ ಇದೆ. ಇದು ಸ್ವಲ್ಪ ಈಸಿ, ಇದೇ ಥರ ಫೀಲ್ ಆಗ್ತಾ ಇದೆ ನಂದು. ನಾನು ವೈಟ್ ತೊಗೊಳ್ತೀನಿ. ವೈಟ್ ಬೇಡ ಕಣೆ, ಡೆಸರ್ಟೇ ಎಷ್ಟು ರಿಚ್ನೆಸ್ ನೋಡುತ್ತೆ. ಇಲ್ಲಿ ನೋಡು, ವೈಟ್ ಎಲ್ಲಿದೆ, ಇಲ್ಲಿ ವೈಟ್ ಇಲ್ಲ, ಅದು ಸ್ವಲ್ಪ ಚಿಕ್ಕದು ಅನಿಸ್ತಾ ಇಲ್ವಾ ನಿಮಗೆ? ಸೊ ಗೈಸ್, ಅವ್ರು ಕೇಳ್ಕೊಂಬಂದಿದ್ರಲ್ಲ, ನಾವು ನಾಗರಬಾವಿಗೆ ಬಂದ್ವಿ ಇವಾಗ. ಇಲ್ಲ, ಅದು ನಮಗೆ ಬೇಕಿರೋದು. ಸೊ ಅವ್ರು ತರಿಸ್ಕೊಡ್ತೀನಿ ಅಂತಲೂ ಏನೋ ಹೇಳ್ತಾ ಇಲ್ಲ ಅಪ್ಪ. ಸೊ ಇವಾಗ ನಾವು ಆರ್ ನಗರಿಗೆ ಹೋಗ್ತಿದ್ದೀವಿ. ಅಲ್ಲಿ ಕೇಳ್ಕೊಂಬಂದಿದ್ರು ನೆನ್ನೆ. ಅಲ್ಲಿ ಹೋಗಿ ನೋಡೋಣ. ಯಾವಾಗಲೂ ಹಿಂಗೆ ಗೈಸ್, ಕಾಸಿಲ್ಲ ಅಲ್ಲಿ. ಫುಲ್ ಕ್ಯಾಶ್ ಗೈಸ್, ಫುಲ್ ಕ್ಯಾಶ್ ಕೊಟ್ಟು ತೊಗೋತಾ ಇದ್ದೀನಿ. ಕಾಸಿಲ್ಲ ಅಂದರೆ ಆಗ ಎಲ್ಲ ಸಿಗುತ್ತೆ, ಎಲ್ಲ ಇಕ್ಕಿರ್ತಾರೆ ಸುಮ್ಮನೆ ವಿಚಾರಿಸ್ಕೊಂಬರಕ್ಕೆ ಹೋದಾಗ. ಇವಾಗ ಫುಲ್ ಕ್ಯಾಶ್ ಇದೆ, ಬೇಕು ಯಾವ್ದು ಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ದೀವಿ, ಆದರೂ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದಿನ ನಮ್ಗೆ ಸ್ಟೋರೇಜೇ ಇಂಪಾರ್ಟೆಂಟು. ನಾನು ಮೇನ್ ತೊಗೋತಾ ಇದ್ದೆ ಆ ರೀಸನ್ಗೆ. ಈ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಆಮೇಲೆ ಇದು 11 ಸೀರೀಸು, ಅದಕ್ಕೆ 16ಗೆ ಹೋಗ್ತಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೋ. ಗೈಸ್, ಒಳಗಡೆ ಸೌಂಡು ಮ್ಯೂಸಿಕ್ ಮಾಡೋಕ್ಕಾಗಲಿಲ್ಲ. ಸೊ ಮಾತಾಡ್ಕೊಂಬಂದಿದ್ದೀವಿ. ಅವ್ರಂದ್ರೆ ನಮಗೆ ಬೇಕಿರೋ ನಾಳೆ ತರಿಸ್ಕೊಡ್ತಾರಂತೆ. ಸೊ ಇಲ್ಲಿ ಕಾಲ್ ಮಾಡ್ತಾರೆ, ನಾಳೆ ಬನ್ನಿ ಅಂದರು. ಸೊ ಫಾರ್ ನಾವು ಲೆಟ್ಸ್ ಗೋ ಹೋಮ್. ಅದಕ್ಕೆ ಹೇಳಿದ್ದು ನಾನು ಕೈ ಬರೋ ತನಕ ನಾನು ಏನೂ ಮಾತಾಡೋಲ್ಲ. ಡ್ರಾಪ್ ಸೈಲೆಂಟ್. ಕಿಡ್ನಾಪ್ ಮಾಡ್ತಿದ್ದಾರೆ. ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನೋಡಿದ್ರು. ಆದರೆ ಹೇಳ್ಕೊತಾ ಇದ್ದಾರೆ ಒಕ್ಕಲ್ಲ ಕಾರ್ ಒಳಗಡೆಗೆ. ಏನು ಸೀರುತ್ತ ಗೊತ್ತಾಗಿಲ್ಲ ನಮಗೆ. ನಾವು ಬೇಗ ಪಾಸ್ ಆಗೋದು. ನಾನು ಅಂದೇ ಒಂಚೂರು ನಿಂತ್ಕೊಳ್ಳೆ ಕೇಳೋಣ ಅಂತ ಹೇಳಿ ನಿಂತ್ಕೊಳ್ಳೇ ಇಲ್ಲ. ನೀನು ನಿಂತ್ಕೊಳ್ಳಿಲ್ವಲ್ಲೇ? ನಾನು ಅಂದೆ ಕಿಡ್ನಾಪ್ ಮಾಡ್ತಾ ಇದ್ದೀರ, ನಿನ್ನ ಸ್ವಲ್ಪ ಫಾಸ್ಟ್ ಆಗೋಗ್ಬಿಟ್ಟೆ ಮುಂದೆ. ಒಂದು ಪನ್ನೀರ್ ರೋಲ್ ಹೇಳಿದ್ದೀನಿ, ಇನ್ನೊಂದು ಮಸಾಲ ವಡಾಪಾವ್. ಬಂದಿದ್ದಷ್ಟು ತಿನ್ನೋಣ. ಒಂದು ಕೋಲ್ಡ್ ವಾಟರ್ ಬಾಟಲ್ ತೊಗೊಂಡಿದ್ದೀವಿ ರೋಡಲ್ಲಿ. ಏನು ಬಿಸಿಲು ಹೇಳಿ. ಅಯ್ಯೋ, ನನಗೆ ಸಿಗಲಿಲ್ವಲ್ಲ ಇವತ್ತು ತಂದುಬಿಡ್ತೀನಿ ಅಂದ್ಕೊಂಡೆ. ಚೆನ್ನಾಗಿಲ್ಲ, ನಾಳೆವರೆಗೂ ವೆಯ್ಟ್ ಮಾಡೋದು. ಗೈಸ್, ನನ್ನ ವಡಾಪಾವ್ ಬಂದಿದೆ, ಟೇಸ್ಟ್ ಮಾಡೋಣ. ಬಿಸಿ ಇರುತ್ತೆ.
ಹೌದಾ? ಇದರಲ್ಲೂ ಅಷ್ಟೇ ಶೇರ್ ಮಾಡ್ತೀನಿ. ಯಾಕಂದರೆ ಜ್ಯೂಸ್ ಬೇಕಂತೆ ಇಸ್ಕೊಂಬರ್ತೀನಿ. ಏನು ಜ್ಯೂಸು? ಲೈಮ್ ಸೋಡಾನ? ಓಕೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಏನು ಗಾಡಿ ಸೌಂಡಲ್ಲ, ರೆಡಿ ಆಗ್ತಾ ಇದೆ ನಮ್ಮದೇ. ಹಾಂ, ಸೀರಿಯಸ್ ಆಗಿ ಬಂದಿತ್ತು ನಮಗೆ. ಎಷ್ಟು ಬಿಸಿದು ಗೊತ್ತಾ ಗೈಸ್, ಆದರೂ ಆ ಥರ ನನಗೆ ಅವಳು ಹೇಳಿದ್ಲು ಹಾಲು ತಿಂದೆ, ಏನು ನನ್ನ ಮಹಾ ಆಗಲ್ಲ ಅಂತ ಅಂದ್ಕೊಂಡು. ಎಷ್ಟು ಸರ್? ತಗೊಳ್ಳಿ. ಎಷ್ಟಿದೆ? ಗ್ಲಾಸ್ ತಂದ್ಕೊಡ್ತೀನಿ. ಫಸ್ಟ್ ನಾನು ಟೇಸ್ಟ್ ಮಾಡ್ಕೊಟ್ಟು ಅವಳು ಕೊಡೋಕ್ಕೆ. ಸರಿ, ಅವಳು ಟೇಸ್ಟ್ ಮಾಡಿ ನಾನು ತಿನ್ನೋದು. ನಂಗೆ ಬೇಡ, ಸಾಕು. ಸೊ ಟೇಸ್ಟ್ ಮಾಡೋಣ. ನನ್ನ ಕಾಲ್ ಬರ್ತಿದೆ ಹಂಗ. ಗ್ಲಾಸ್ನ ಕೊಟ್ಬಿಟ್ಟು ಬರ್ತೀನಿ. ಪಾಪ ಅವ್ರು ನನಗೆ ಕೊಟ್ಟಿದ್ರು ಇಟ್ಕೊಳ್ಳೋಕ್ಕೆ. ಹಂಗಂದ್ರೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೆ. ಎತ್ಕೊಂಡ ಎಲ್ಲ ಕಾಲ್ ಬಂದ್ಬಿಡ್ತು, ತೋರ್ಸೋಕ್ಕಾಗಲಿಲ್ಲ. ಕೊಡು, ಫುಲ್ಲು ಮುಗಿಸ್ಬಿಡ್ತೀನಿ. ತಿನ್ಕೊಂಡೆಲ್ಲ ವಾಪಸ್ ಮನೆಗೆ ಬಂದ್ವಿ. ಸೊ ಗೈಸ್, ಅದನ್ನೇ ಹೇಳೋಣ ಅಂತ ಇದ್ದೆ. ನಾನು ಜಾಸ್ತಿ ಹೇಳೋಕೆ ಮಾತಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಎಲ್ಲ ಸೌಂಡು ಆಮೇಲೆ ಮ್ಯೂಸಿಕ್ ನಡೀತಿತ್ತು. ಆ ರೀಸನ್ಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂದ್ಬಿಟ್ಟು ಸುಮ್ಮನೆ ಅದೇ. ಏನು ಇನ್ನೊಂದು ಹೇಳ, ಈ ಐಫೋನ್ 16ನಲ್ಲಿ ಸ್ಟೋರಿ ಇದೆ ನಿಮ್ಗೆ ಹೇಳೋಕ್ಕೆ, ಬಿಗ್ ಸ್ಟೋರಿ. ಆದರೆ ಇವಾಗಲೇ ಹೇಳಲ್ಲ, ಯಾಕೆಂದರೆ ನಾನು ಅದನ್ನು ಆರಾಮಾಗಿ ಖುಷಿಯಾಗಿ ಹೇಳೋಣ ಅಂತ. ಫಸ್ಟ್ ಫೋನ್ ಬಂದ್ಬಿಡ್ಲಿ ಕೈಗೆ, ಆಮೇಲೆ ಆರಾಮಾಗಿ ಕುತ್ಕೊಂಡು ನಿಮಗೆ ಆ ಸ್ಟೋರಿನ ಶೇರ್ ಮಾಡ್ತೀನಿ. ಸೊ ಇವಾಗೆಲ್ಲ ಕೇಳ್ಕೊಂಬಂದಿದ್ದೀವಿ, ನಾಳೆ ಅಷ್ಟು ಕಾಲ್ ಮಾಡ್ತಾ ಇದ್ದಾರೆ. ನಾಳೆ ಹೋಗಿ ತೊಗೊಂಬಾರ. ಮೇ ಬಿ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ, ನೋಡೋಣ. ಸೊ ಗೈಸ್, ಲಿಟ್ರಲಿ ಇವಾಗಲೇ ಕಾಲ್ ಮಾಡಿದ್ರು ಬನ್ನಿ ಅಂತ. ಅವ್ರು ಹೇಳಿದ್ರು ನಮಗೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಆಗುತ್ತೆ ಅಂತ. ಸೊ ಅಂದ್ಕೊಂಡು ಇವತ್ತೇ ಕರೆದಿದ್ದಾರಲ್ಲ, ಬಾ ಹೋಗ್ಬಿಡೋಣ ಅಂತ ಹೋದ್ವಿ. ನಾನು ಆವಾಗಲೇ ಬೆಳಗ್ಗೆ ಹಾಕಿ ಟಾಪ್ ಸಿಗಲಿಲ್ಲ, ಯಾವುದೋ ಒಂದು ಇನ್ನೊಂದು ಸಿಕ್ತು ಬ್ಲ್ಯಾಕ್. ಏನು ಬ್ಲ್ಯಾಕಿಗೆ ಹೋಗ್ತೀನಿ. ಸೊ ಬನ್ನಿ ಹೋಗಿ ತೊಗೊಂಬರೋಣ ನ್ಯೂ ಫೋನ್. ಪ್ರೋ ಮ್ಯಾಕ್ಸು 512 1,64,000, ಲೈಕ್ 1,65,000 ಆಗುತ್ತೆ. ಅದೇ 1 TB ಇಲ್ಲ ರೀ. ಕಾಣಿಸ್ತಿದ್ದೀನ ಅಂತ ಬರ್ರಿ. ಅವಳ ಸ್ಟೋರಿ, ಮೈ ಹಾರ್ಡ್ ಅಂಡ್ ಮನಿ. ನಾನೇ ಸಾಂಗ್ ಹಾಕಿಲ್ಲ, ಅದೇ ನಾನೇ ಸೇವ್ ಮಾಡಿ ಇಷ್ಟು ತೊಗೊತಾ ಇರೋದು. ಲಿಟ್ಲಿ ನಾಟ್ ಪೇರೆಂಟ್ಸ್ ಮನಿ. ನನಗೆ ಅದಕ್ಕೆ ಖುಷಿ ಆಗ್ತಿರೋದು. ಈ ಫೋನ್ ಇರಬೇಕಂದ್ರೆ ನಮ್ಮ ಪೇರೆಂಟ್ಸ್ ಕೊಡ್ಸಿದ್ದೀನಿ ನನಗೆ. ಇವಾಗ ತೊಗೋತಾ ಇರೋದು ನಾನೇ ನಿಮ್ಮ ಹೇಳೋಕ್ಕೆ ಒಂಥರ. ಅದಕ್ಕೆ ನಾನು ಆರಾಮಾಗಿ ಮನೆ ಕುತ್ಕೊಂಡೆ ನನ್ನ ಸ್ಟೋರಿ ಅಂತ ಸುಮ್ಮನೆ ಅದು. ಓಕೆ, ಪ್ರಿಪೇರ್ ಮಾಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇವಿ ಅಂದು ನಾನು ಅನ್ಕೊಂಡು ಇಲ್ಲೇ ಬರೋದು. ಎಲ್ಲ ಕಾರ್ಡಲ್ಲಿದೆ. ಕಾರ್ಡ್, ಕ್ಯಾಶ್ ಎರಡೂ ಇದೆ. ಕ್ಯಾಶ್ 10K ಇದೆ, ಫುಲ್ ಕಾರ್ಡಲ್ಲೇ ಇರ್ತದ. ಇಲ್ಲ ಬೇಡ, 10K ಕ್ಯಾಶ್ ಹಾಕೊಬ್ರ ನಾನು ಅಕೌಂಟಲ್ಲಿ ಇರಲಿ. ಸೊ ನನಗೆ ಜಿಗ್ ಅನ್ನೋಕ್ಕಿಲ್ಲ, ಹಿಂಗೆ ಕೊಡಬೇಕಷ್ಟೇ ಅಂತ. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಲಿಟ್ರಲಿ 2 ವರ್ಷ ಸೇವ್ ಮಾಡಿದ್ದೀನಿ ಇದನ್ನು ತೊಗೊಳಕ್ಕೆ. ಆದರೆ ಏನಕ್ಕೆ ಅದು 2 years ಲ್ಯಾಗ್ ಆಯಿತು ಅಂತೆಲ್ಲ ಹೇಳ್ತೀನಿ. ನಿಮ್ಗೆ ಹೇಳ್ಬೇಕಾದ್ರೆ ಮನೆಗೆ ಹೋದ್ಮೇಲೆ ಎಲ್ಲ ಕಸಿ ಆರಾಮಾಗಿ. ಇನ್ನೊಂದು ನಿಮ್ಗೆ ಗೊತ್ತಾ, 1 lakh ಮೇಲ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಸ್ಕ್ಯಾನ್ ಮಾಡೋಕ್ಕಾಗಲ್ಲ UPIಯಲ್ಲಿ. ಆ ರೀಸನ್ಗೆ ನಾವು ಅರ್ಧ ನಮ್ಮ ಅಕ್ಕನ ಹತ್ರ ಕೊಟ್ಟಿದ್ದೆ, ಅರ್ಧ ನಾನು ಇಟ್ಕೊಂಡಿದ್ದೆ. ಸೊ ಲಾಸ್ಟಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಅದಕ್ಕೆ ಇವಾಗ ಏನು ಪ್ರಾಬ್ಲಮ್ ಆಗೋದು ಅಂದರೆ ನನ್ನ 2ನೇ ಅಕೌಂಟಿಂದ ಕಾರ್ಡ್ ಸ್ವೈಪ್ ಆಗ್ತಿಲ್ಲ. ಸೊ ಇವಾಗ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇನ್ ಅಕೌಂಟಿಗೆ ಪೇ ಮಾಡೋದಾಗಿದೆ. ಅದೆಲ್ಲ ಮಾಡಿಬಿಟ್ವಿ, ಕೈ ರಂಗಿಡುತ್ತಾ ಇದೆ. ಲಿಟ್ರಲಿ ಪೇರೆಂಟ್ಸ್ ಮನೇಲಿ ತೊಗೊಳ್ಳೋವಾಗ ಇಷ್ಟೆಲ್ಲ ಎಕ್ಸಾಕ್ಟ್ ಇರಲ್ಲ. ಯಾಕಂದರೆ ಫೋನ್ ತೊಗೋತಾರೆ, ಬರೀ ಐಫೋನ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಆದರೆ ಇವಾಗ ಪ್ರತಿಯೊಂದು ಪ್ರೋಸೆಸ್ಸು ಎಕ್ಸ್ಪೀರಿಯನ್ಸ್ ಆಗ್ತದೆ, ಹಿಟ್ ಆಗ್ತದೆ.
ನೀಟಾಗಿ ನೋಡ್ಕೊಮ್ಮ. ಟಿವಿ ನೋಡ್ತೀನಿ. ಹಿಂಗೆ ತೋರಿಸಿ ಈ ಕಡೆ. ಸ್ಯಾಟಿಸ್ಫ್ಯಾಕ್ಷನ್. ರೈಟ್ ಹ್ಯಾಂಡ್. ನಮಗೆ ರೈಟ್ ಹ್ಯಾಂಡ್ ಇದು ಆನ್ ಮಾಡ್ತೀನಿ, ನನಗೆ ತೋರಿಸ್ಲಿ. ಸೊ ಗೈಸ್ ಅಪ್ಡೇಟ್ ಎಲ್ಲ ಮಾಡ್ಕೊಂಡಾಯ್ತು. ಸೇಮ್ ಅಲ್ಲಿರೋದನ್ನೆಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನನ್ನದೇ ಫೋಟೋ ಬಂದಿದೆ. ಅದ್ರ ಮನೆಗೆ ಹೋದ್ಮೇಲೆ ಎಲ್ಲ ಚೇಂಜ್ ಮಾಡ್ಕೊತೀನಿ. ಸೊ ಫಾರ್ ನಾವು ಇದನ್ನು ಎತ್ಕೊಂಡು ಹೋಗೋಣ. ನಾವು ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ತೋರಿಸ್ಬೇಕಲ್ಲ, ಇದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡಿರ್ತೀವಿ. ಅಯ್ಯೋ ಮಾಡೋದು ಬೇಡವಾ? ಅದೇ ತೋರಿಸಲ ಅಮ್ಮನಿಗೆ. ಸೊ ಲಾಕ್ ಮಾಡ್ದ. ಚಾರ್ಜರ್ ತೊಗೊಂಡ. ಸೊ ಚಾರ್ಜರ್ ತೊಗೊಂಡಿದ್ದೀನಿ. ಸೌಂಡ್ ಬರ್ತೀವಿ ಆಮೇಲೆ. ಅದೇ ಏನು ಹೇಳಕ್ಕೆ ಬಂದೆ ಅಂದರೆ ಗೈಸ್, ಈ ಸಲ ನಾನೇ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮಮ್ಮ ಇಲ್ಲದೆ, ಯಾವಾಗಲೂ ನಮ್ಮಮ್ಮ ಇರ್ತಾರೆ. ಪಾಪ ಹೇಳಿದ್ರು ನಾಳೆ ನಾವು 3 ಜನ ಹೋಗೋಣ ಅಂತ. ನಮ್ಮವ್ರು ಇವತ್ತೇ ಕಾಲ್ ಮಾಡಿದ್ರಲ್ಲ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಡೌಟ್ ಇದ್ರೆ ಬನ್ನಿ. ಥ್ಯಾಂಕ್ ಯು. ಸೊ ಗೈಸ್ ಇವಾಗ ಸ್ಟೋರಿ ಟೈಮ್. ನಿಮಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ನಿಮ್ಗೆ ಒಂದು ಚೂರು ಬಿಟ್ಟು ಗೊತ್ತಾಗಿದೆ. ನಾನು ಚೂರು ವ್ಲಾಗಲ್ಲೇ ಹೇಳ್ಬಿಟ್ಟಿದ್ದೀನಿ. ನನ್ನ ಹಾಡನ್ ಮನೆ, ಆಮೇಲೆ ನಾನು 2 ವರ್ಷ ಕಾದಿದ್ದೀನಿ ನಾನು ತಗೊಳಕ್ಕೆ. ಏನಕ್ಕೆ ಲ್ಯಾಗ್ ಆಯಿತು ಅಂತೆಲ್ಲ ಹೇಳ್ತೀನಿ ಅಂತ ಅಂದೆ. ಸೊ ಇವಾಗ ಆರಾಮಾಗಿ ಹೇಳ್ತೀನಿ ನಿಮಗೆ ಏನು ರೀಸನ್ಗೆ ಲ್ಯಾಗ್ ಆಯಿತು ಅಂದರೆ ಗೈಸ್, ನಾನು 15 ಪ್ರೋನ ರೆಡಿ ಆಗಿದ್ದೆ ತಗೋಬೇಕು ಅಂದರೆ 1 ವರ್ಷದ ಹಿಂದೆನೆ. ನಂತರ 1 ವರ್ಷದ ಹಿಂದೆನೆ 1.5 lakhs ಇತ್ತು. ಸೊ ಏನಾಯ್ತು ಅವಾಗ ಅಂದರೆ, ನಾನು ಶೋರೂಮ್ಗೆ ಹೋದೆ, ಎಲ್ಲ ವಿಚಾರಿಸಿದ್ಮೇಲೆ ಮನೆಗೆ ಬಂದ್ಮೇಲೆ ನಂಗೆ ಏನೂ ಇಷ್ಟ ಆಗಲಿಲ್ಲ ಫೋನು. ಇನ್ನೊಂದು ರೀಸನ್ ಏನಕ್ಕೆ ಮನ್ಸಾಗ್ತಿಲ್ಲ ಅಂದರೆ, ನಾನೇ ಅರ್ನ್ ಮಾಡಿ ತೊಗೊತಾ ಇರೋದ್ರಿಂದ ನನಗೆ ಫುಲ್ಲು ನೋಡಿಕೊಂಡು ಚೆನ್ನಾಗಿದ್ಯಾ ಎಲ್ಲ ಹೇಗಿದೆ ಅದೆಲ್ಲ ತಿಳ್ಕೊಂಡ್ಮೇಲೆ ತೊಗೋಬೇಕಂತ ಇತ್ತು. ಸೊ ನನಗೆ ಎಲ್ಲ ಒಂದು ಸ್ವಲ್ಪ ರಿವ್ಯೂ ಎಲ್ಲ ಒಂದು ಸ್ವಲ್ಪ ಬ್ಯಾಡಾಗಿ ಸಿಕ್ತಿತ್ತು. ಆಮೇಲೆ ಏನಾಯ್ತು, ನನಗೊಬ್ಬ ಫ್ರೆಂಡ್ ಇದ್ದ, ಅವ್ನು ತೊಗೊಂಡಿದ್ದ ಏನು iPhone 15 Proನ ತೊಗೊಂಡಿದ್ದ. ನನಗೆ ಕೊಟ್ಟ ಅವನು ಒಂದು 2-3 hours ಯೂಸ್ ಮಾಡು, ನೋಡು ನಿನ್ಗೆ ಹೆಂಗೆ ಅನ್ಸುತ್ತೆ ಅಂತ. ಸೊ ನಾನು ಬಂದು ಒಂಚೂರು ಯೂಸ್ ಮಾಡಿದೆ. ಏನಕ್ಕೂ ನನಗೆ ಮನ್ಸಾಗ್ತಿರಲಿಲ್ಲ ತಗೊಳಕ್ಕೆ. ಅದಕ್ಕೆ ನಾನು ಅನ್ಕೊಂಡೆ ಬಿಡು, ಇನ್ನೊಂದು 6 months ವೆಯ್ಟ್ ಮಾಡಿದ್ರೇನೆ ಇನ್ನೊಂದು ಫೋನ್ ಲಾಂಚ್ ಮಾಡ್ತಾರೆ, ತಗೊಂಡ್ಬಿಡೋಣ ಅಂತ ಅನ್ಕೊಂಡು ಸ್ವಲ್ಪ ಮನ್ಸಿಗೆ ಓಕೆ ಬಿಡು ಅನ್ಕೊಂಡು ಸುಮ್ಮನೆ ಆದೆ. ಅದೇ ನಿಮ್ಗೆ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಚಾನಲ್ನ 15 Pro ತಗೊಂಡ್ ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಿದ್ದು. ಹೇಳ್ಬೇಕಂದ್ರೆ ನಾನು ಕಾದಿದ್ರೆ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ತಿತ್ತು. ಓ ಮೈ ಗಾಡ್, ಹಿಂಗ ಹೋಗಿದ್ರೆ ಇನ್ನ ಬೇಕಿತ್ತು ನನಗೆ 6 ತಿಂಗಳು ಮಾನಿಟೈಸ್ ಆಗಾಕಿದ್ದು. ಆದ್ರೂ ಇವಾಗೆಲ್ಲ ಮಾನಿಟೈಸ್ ಆಗಿ ಎಲ್ಲ ಚೆನ್ನಾಗಿದೆ. ಆ ಯೂಟ್ಯೂಬ್ ಜರ್ನಿ ಬೇರೆ ಟೈಮಲ್ಲಿ ಹೇಳ್ತೀನಿ, ಇವಾಗ ಬರೀ ಐಫೋನ್ ಜರ್ನಿ ಮಾತ್ರ ಹೇಳ್ತೀನಿ. ಸೊ ಏನಾಯ್ತು, ಆಮೇಲೆ ಅನ್ಕೊಂಡೆ ಓ ಕಾಯಕ್ಕಾಗಲ್ಲ, ನಾನು ತಗೊಳ್ಳೋ ತರ ಇಲ್ಲ ಅನ್ಸುತ್ತೆ 15ನ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಡೋಣ ಇದೇ ಫೋನಲ್ಲಿ ಅಂತ ನಾನು ಫಿಕ್ಸ್ ಆಗೋದೆ. ಆಮೇಲೆ ಏನ್ ಅನ್ಕೊಂಡೆ ಅಂದ್ರೆ 16 ಲಾಂಚ್ ಆಯ್ತು, ಇನ್ ತಗೊಳ್ಳೋದೆ. 16ಗೆ ವೇಟ್ ಮಾಡ್ತಿದ್ದೆ ನಾನು. ಸೊ ಇನ್ ಲಾಂಚ್ ಆಯ್ತು ಅಂದ್ಬಿಟ್ಟು ತಗೊಳ್ಳೋಣ ಅನ್ಕೊಂಡೆ. ಆ ಟೈಮಿಗೆ ಏನಾಗೋಯ್ತು, ನನ್ನ ಬರ್ಡೇ October 3rd. ಸೊ ಸೆಪ್ಟೆಂಬರಿಗೆ ಲಾಂಚ್ ಮಾಡಿದ್ರು. ಆಮೇಲೆ ಅನ್ಕೊಂಡೆ ಬರ್ಡೇಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡು ಆಮೇಲೆ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಇಲ್ಲ, ನಾನು ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಟ್ರಿಪ್ಪು, ಫ್ಲೈಟ್ ಚಾರ್ಜ್ ಆಗಲಿ ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಎಲ್ಲ ನನ್ನ ಮೇಲೆ ಇತ್ತು ಮಕ್ಕಂದು. ಸೊ ನಾನು ಅನ್ಕೊಂಡೆ ಬೇಡ ಅಷ್ಟೊಂದು ಟ್ರಿಪ್ ಮುಗಿಸ್ಕೊಂಡು ಬಂದ್ಬಿಡೋಣ, ಆಮೇಲೆ ಬೇಕಿದ್ರೆ ತಗೊಳ್ಳೋಣ ಆರಾಮಾಗಿ ಅಂತ ಅನ್ಕೊಂಡೆ. ಸೊ ಬಿಕಾಸ್ ನನಗೆ ಏನು ರಿಗ್ರೆಟ್ ಇರಲಿಲ್ಲ, ಯಾಕೆಂದ್ರೆ ನನಗೆ ಇದು ಟ್ರಿಪ್ ಮಾತ್ರ ನನಗೆ ಬಿಕಾಸ್ ಅದು ನನ್ನ ಬರ್ಡೇ ಆಗಿರೋದ್ರಿಂದ ನನಗೆ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು. ಸೊ ಅನ್ಕೊಂಡು ಹೋಗ್ಲಿ ಬಿಡು ಬೇಡ, ಟ್ರಿಪ್ ಮುಗಿಸ್ಕೊಂಡ್ ಬರೋಣ ಆಮೇಲೆ ಆರಾಮಾಗಿ ತಗೊಳ್ಳೋಣ ಅಂತ ಅನ್ಕೊಂಡೆ. ಟ್ರಿಪ್ ಮುಗಿಸ್ಕೊಂಡ್ ಬಂದ್ಮೇಲೆ ಇವಾಗ ಇಷ್ಟು ಯೋಚನೆ ಮಾಡ್ತಾ ಇದ್ವಿ, ತಗೊಳ್ಳೋದು ಯಾವಾಗ ತಗೊಳ್ಳೋಣ. ನಮ್ಮ ಅಕ್ಕ ಅಂದ್ಲು ಸಾಕು ಇನ್ನು ತಗೋಬೇಕಂತ ಡಿಸೈಡ್ ಮಾಡಿದ್ಯಾ, ಜಾಸ್ತಿ ಲ್ಯಾಗ್ ಮಾಡ್ಬೇಡ, ಹೋಗು ತಗೊಂಬಾ ಅಂತ ನಮ್ಮ ಅಕ್ಕ ಒಂದ್ ಸ್ವಲ್ಪ ನನ್ಗೆ ಮೋಟಿವೇಟ್ ಮಾಡಿದ್ಲು. ಆದ್ರೂ ತಗೋತಾ ಇರ್ಲಿಲ್ಲ, ಸುಮ್ನೆ ಇದ್ದೆ ನಾನು, ಹೋಗ್ಲಿ ಬಿಡು ಆಮೇಲೆ ತಗೊಳ್ಳೋಣ ಅಂತ. ಸೊ ಆಮೇಲೆ ನಮ್ಮ ಅಕ್ಕ ಅಂದಿಲ್ಲ, ನೀನ್ ತಗೊಳ್ಳೇಬೇಕು, ಇವಾಗ ಅದ್ ಮುಗೀತು, ಇವಾಗ ಇಷ್ಟು ವರ್ಷ ಕಾದಿದ್ಯಾ, ಇನ್ ಮುಗೀತು, ತಗೋಬೇಕು ಅಂತ ಫಿಕ್ಸ್ ಮಾಡಿದ್ಲು, ಮೋಟಿವೇಟ್ ಮಾಡಿದ್ಲು. ಸರಿ ನಡಿ ಅಂದ್ಬಿಟ್ಟು ಹೋದ್ವಿ. ಇದೇ ಸ್ಟೋರಿ. ಇವಾಗ ಫೈನಲೈಸ್ ಮಾಡ್ಕೊಂಡು ತಗೊಳ್ಲೇಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿದ್ದು. ಹೇಳ್ಬೇಕಂದ್ರೆ ನನಗೆ 2 years ತಗೊಂಡಿದೆ ನೋಡಿ ತಗೊಳಕ್ಕೆ. ಆದ್ರೆ ನನ್ಗೆ ರಿಗ್ರೆಟ್ ಇಲ್ಲ ಗೈಸ್, ನನಗೆ ಎಲ್ಲೂ ರಿಗ್ರೆಟ್ ಇಲ್ಲ. ನನಗೆ 15 ತಗೊಂಡಿಲ್ಲ, ತಗೊಂಡ್ಬಿಡ್ಬೇಕಿತ್ತು, ಏನಕ್ಕೆ ವೇಟ್ ಮಾಡಿದೆ, ತಪ್ಪು ಮಾಡಿದೆ ವೇಟ್ ಮಾಡಿ ಅಂತ ನನಗೆ ಎಲ್ಲೂ ಅನ್ಸಿಲ್ಲ. ಪರವಾಗಿಲ್ಲ ನನ್ ಖುಷಿ. 16 ಸೀರೀಸ್ ಸಿಕ್ತಲ್ಲ ಇನ್ನೂ ಖುಷಿನೇ. 15ಗಿಂತ 16 ಅಪ್ಗ್ರೇಡ್ ಆಗ್ತಿದ್ದಲ್ಲ, ಅದು ಓಕೆನೆ ಅಂತ ನಾನು ಎಲ್ಲೂ ಬೇಜಾರ್ ಮಾಡ್ಕೊಳ್ಳ, ಆರಾಮಾಗೆ ವೇಟ್ ಮಾಡಿದೀನಿ. ಸೊ ಗೈಸ್ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಸೇವ್ ಮಾಡಿ, ಲಿಟ್ಲಿ ಮನಿನ ಸೇವ್ ಮಾಡಿ. ನಂದೊಂದು ಬುದ್ಧಿ ಇದೆ, ನಾನು ಎಷ್ಟು ಅರ್ನ್ ಮಾಡ್ತೀನಿ ಗೊತ್ತಾ, ಅದ್ರಲ್ಲಿ ನಾನು 50% ಸೇವ್ ಮಾಡ್ತೀನಿ. ನಂದೊಂದು ಇದೆ ಈ ಬುದ್ಧಿ. ಎಷ್ಟು 50% ನಾನು ಎಂಜಾಯ್ ಮಾಡ್ತೀನಿ, 50% ಸ್ಪೆಂಡ್ ಮಾಡ್ತೀನಿ ನನ್ನ ಮೇಲೆ, ಮಿಕ್ಕಿದ 50% ಸೇವ್ ಮಾಡ್ತೀನಿ. ಸೇವ್ ಮಾಡಿದಕ್ಕೇನೆ ಎಷ್ಟು ಇಲ್ಲಿವರೆಗೂ ನಾನು ಫೋನ್ ತರಕ್ ಹೋದಾಗ ನನ್ನ ಹತ್ರ ಎಷ್ಟಿದೆ ಗೊತ್ತಾ ಅಕೌಂಟ್ ಬ್ಯಾಲೆನ್ಸು, 1.8 lakhs
ನಾನು ಇಷ್ಟೊಂದು ಸೇವ್ ಮಾಡಿದ್ದೆ, ಹೇಳ್ಬೇಕಂದ್ರೆ ಒಂದಷ್ಟೇ ಅವಾಗ್ಲೇ 1.5 ಮಾಡಿದೆ, ಆಮೇಲೆ ಅಲ್ಲಿ ಇಲ್ಲಿ ಅದು ಇದು ಅಂತ ಸ್ಪೆಂಡ್ ಮಾಡ್ಬಿಡ್ತಾ ಇದ್ದೆ, ಇನ್ನೇನ್ ಇದೆಯಲ್ಲ ಬಿಡು ಅಂತ. ಆಮೇಲೆ ಒಂದು 20,000 ಆಮೇಲೆ ಮತ್ತೆ ಸೇವ್ ಮಾಡಿದೆ. ಒಂದ್ ಚೂರೇ ಯಾವ್ದು ಬರ್ತಿತ್ತು ಪೇಮೆಂಟ್ಸ್ ನನ್ಗೆ ಅದರಲ್ಲೆಲ್ಲ ಹಾಫ್ ನಾನು ನನ್ ಮೇಲೆ ಕ್ಲೋತ್ಸ್ ಮೇಲೆ ಇದ್ರ ಮೇಲೆ ಹೋಗ್ತಿತ್ತು. ಇನ್ ಮಿಕ್ಕಿದನ್ನೆಲ್ಲ ಸೇವ್ ಮಾಡ್ತಾ ಇದ್ದೆ ನಾನು ಒಂದೊಂದ್ ಚೂರೆ ಅಂತ. ಸೊ ನನ್ಗೇನು ಇದ್ರಲ್ಲಿ ಇಷ್ಟ, ಈ ಜರ್ನಿಲಿ ನನ್ಗೆ 2 years ಅಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ, ಲಿಟ್ರಲ್ ನಾನು ಇಷ್ಟು ಸೇವ್ ಮಾಡಿದೀನಲ್ಲ, ಇಷ್ಟು ಸ್ಪೆಂಡ್ ಮಾಡ್ಕೊಂಡು ನಾನು ಬೇಜಾನ್ ಶಾಪ್ ಮಾಡ್ತೀನಿ. ನನ್ಗೆ ಯಾವಾಗ ನೋಡಿದ್ರು ಶಾಪಿಂಗ್ ಹೋಗ್ಬೇಕಂತ ಇತ್ತು ಅವಾಗ. ನಾನು ವಾರದಲ್ಲಿ ಒಂದು 4 ಸರಿ ಶಾಪಿಂಗ್ ಹೋಗ್ತಿದ್ದೆ. ಅದನ್ನ ಮಾಡ್ಕೊಂಡು ನಾನು ಇಷ್ಟು ಸೇವ್ ಮಾಡಿದೀನಲ್ಲ, ನನ್ಗೆ ಅದನ್ನೇ ಖುಷಿಯಾಗೂ ಒಂದು ಹೇಳ್ತೀನಿ, ಸೇವ್ ಮಾಡಿ ಗೈಸ್. ನೀವ್ ಏನೇನ್ ಅರ್ನ್ ಮಾಡ್ತೀರಾ ಅದನ್ನ ಸ್ವಲ್ಪ ಆದ್ರೂ ಸೇವ್ ಮಾಡಿ. ಸೊ ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ ಅದ್ ಲಿಟ್ರಲ್. ಇವಾಗ ಇದೆ ಅಲ್ವಾ ಬಿಡು, ಖರ್ಚು ಮಾಡ್ಬಿಡೋಣ ಫುಲ್ಲು, ಆಮೇಲೆ ಯೋಚನೆ ಮಾಡೋಣ ಮುಂದಕ್ಕೆ ಅನ್ನೋದಾದ್ರೆ ಮಾಡಕ್ಕೆ ಹೋಗ್ಬೇಡಿ. ಅವಾಗ ನೀವ್ ಏನು ದೊಡ್ಡದಾಗಿ ಏನು ಮಾಡಕ್ಕೆ ಆಗಲ್ಲ. ಸೊ ನಾನು ಅದನ್ನೇ ಹೇಳೋದು. ಮತ್ತೆ ಇನ್ನೂ ಒಂದು, ನೀವ್ ಏನೇ ತಗೊಳ್ಳಿ, ಫೋನ್ ತಗೋತಿದ್ದೀರಾ, ಮನೆ ತಗೋತಿದ್ದೀರಾ, ಕಾರ್ ತಗೋತಿದ್ದೀರಾ, ಇನ್ನ ಚಿಕ್ಕದೇ ಆಗಿರ್ಲಿ, ಯಾರಿಗೂ ಹೇಳಕ್ ಹೋಗ್ಬೇಡಿ ತಗೋತಿದ್ದೀನಿ ಅಂತ. ಕೈಗ್ ಬರೋ ತನಕ ನಾನು ತಗೋತಿದ್ದೀನಿ ಅಂತ ನೀವು ಕ್ಲೂ ಕೊಡ್ಬೇಡಿ. ತಗೊಂಡ್ಮೇಲೆ ಆರಾಮಾಗಿ ಫ್ಲೆಕ್ಸ್ ಮಾಡಿ. ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಯಾವಾಗ್ಲೂ ಹೇಳಿದೆ ಫೋನ್ ತಗೋತೀನಿ ಅಂತ, ಇವಾಗ ತಗೊಂಡಿದ್ದೀನಿ ಅಂದ್ರೆ ನನ್ಗೆ ಇವಿಲ್ಲ ಏನದೆಲ್ಲ ಇದೆ ಗೈ. ಸೊ ಇಷ್ಟೇ, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.